7 ಗುರುವಾರ ಈ ರಾಯರ ವ್ರತ ನೀವು ಮಾಡಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂಡ್ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಸೊ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಆ ವ್ರತನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಗೊತ್ತಿದೆ, ರಾಯರು ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅಂತ ಅಲ್ವಾ. ಅದ್ರ ಜೊತೆಗೆ ಯಾವಾಗಲೂ ನಾವು ಮಂತ್ರಾಲಯಕ್ಕೂ ಕೂಡ ಹೋಗ್ತಾ ಇರೋದಕ್ಕಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾವು ಮನೆಯಲ್ಲೇ ಈ ವ್ರತನ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಆ್ಯಂಡ್ ಪರಿಹಾರ ಆಗುತ್ತೆ ಕೂಡ. ಬಟ್ ಏನೋ ವ್ರತ ಮಾಡ್ತಿದ್ದೀನಿ ಅಂತ ಮಾಡಬೇಡಿ. ಮನಸ್ಸಿನಲ್ಲಿ ನಿಮಗೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಆಯಿತಾ. ಅವಾಗ ಮಾತ್ರ ನೀವೇನೇ ವ್ರತ ಮಾಡಿದ್ರೂ ಫಲ ಸಿಗುತ್ತೆ. ಸುಮ್ಮನೆ ಏನೋ ಒಂದು ಮಾಡೋದ್ರಿಂದ ಮಾಡಿದೆ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ, ರೈಟ್. ನಿಮ್ಮಲ್ಲೂ ಆ ಒಂದು ಸಂಕಲ್ಪ ಸ್ಟ್ರಾಂಗ್ ಆಗಿರಬೇಕು. ಹಾಗೆ ಆಗುತ್ತೆ, ದೇವ್ರು ನನಗೆ ಒಳ್ಳೇದು ಮಾಡೇ ಮಾಡುತ್ತೆ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಮೊದಲನೇದಾಗಿ ನೀವು ಸ್ನಾನ ಮಾಡಿಬಿಟ್ಟು ಒಂದು ಮಣೆ ತಗೊಳ್ಳಿ, ಓಕೆನಾ. ಮಣೆ ಮೇಲೆ ಕ್ಲೀನ್ ಮಾಡಿಬಿಟ್ಟು ಮಣೆನ ಮತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಆ ಮನೆ ಮೇಲೆ ಒಂದು ರಂಗೋಲಿನ ಬಿಟ್ಕೋಬೇಕು ನೀವು, ಆಯಿತಾ. ಯಾವ ಥರ ಬೇಕಾದ್ರೂ ಬಿಡ್ಬೋದು. ಯಾವ ಥರ ಬಿಡಬೇಕು, ಈ ಡಿಸೈನೇ ಇರಬೇಕು ಆ ಥರ ಏನಿಲ್ಲ. ಜಸ್ಟ್ ಮನೆ ಮೇಲೆ ಒಂದು ರಂಗೋಲಿನ ಬಿಡಿ, ಓಕೆನಾ. ಯಾಕಂದರೆ ಅದ್ರ ಮೇಲೆ ರಾಯರ ಫೋಟೋ ಅಥವಾ ವಿಗ್ರಹನ ಇಡಬೇಕಾಗುತ್ತೆ, ಓಕೆನಾ. ಆ್ಯಂಡ್ ಈ ವ್ರತನ ಗುರುವಾರ ದಿನನೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ, ಆಯಿತಾ. ಗುರುವಾರ ಸ್ಟಾರ್ಟ್ ಮಾಡಿ ಅಂದರೆ ಏಳು ಗುರುವಾರ ಮಾಡಬೇಕು. ಸೆವೆನ್ ಥರ್ಸ್ಡೇಸ್ ನೀವು ಮಾಡಬೇಕಾಗುತ್ತೆ ಈ ವ್ರತನ. ಆ್ಯಂಡ್ ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ಅಟ್ಲೀಸ್ಟ್ ನಿಮಗೆ ದಿನ ಎದೊಳಕ್ಕಾಗಲಿಲ್ಲ ಅಷ್ಟು ಬೇಗ ನಾನಾ ಕಾರಣಗಳಿಂದ ಅಂತ ಅಂದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಮೊದಲನೇ ಗುರುವಾರ ಯಾವತ್ತು ವ್ರತನ ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ಅವತ್ತು 6 ಗಂಟೆ ಒಳಗೆ ಪೂಜೆನ ಮುಗಿಸೋದಕ್ಕೆ ಟ್ರೈ ಮಾಡಿ ಅವತ್ತೊಂದು ದಿನ, ಓಕೆ. ಇನ್ನು ನೆಕ್ಸ್ಟ್ 6 ಗುರುವಾರಗಳು, ಈಗ ಒಂದು ಗುರುವಾರ ಈ ಥರ ಮಾಡಿರ್ತೀರ ಬ್ರಾಹ್ಮಿ ಮುಹೂರ್ತದಲ್ಲಿ, ನೆಕ್ಸ್ಟ್ 6 ಗುರುವಾರ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಸ್ವಲ್ಪ 8 ಗಂಟೆ ಒಳಗೆ ಪೂಜೆ ಮುಗಿಸಿದ್ರು ಪರವಾಗಿಲ್ಲ, ಓಕೆನಾ. ಆ್ಯಂಡ್ ಇದರಲ್ಲಿ ರಾಯರ ಫೋಟೋ ಮತ್ತು ಅಥವಾ ವಿಗ್ರಹ ಎರಡೂ ಬೇಕಿಲ್ಲ. ಫೋಟೋ ಅಥವಾ ವಿಗ್ರಹ ತುಂಬ ಮುಖ್ಯ, ಓಕೆನಾ. ಈಗ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಅಂದರೆ ಪರವಾಗಿಲ್ಲ, ನೀವು ಅದನ್ನೇ ಯೂಸ್ ಮಾಡ್ಬೋದು. ಬಟ್ ಮೇನ್ಲಿ ಇದಕ್ಕೆ ರಾಯರ ಹಿಂದೆ ಕಾಮಧೇನು ಇರುತ್ತಲ್ಲ, ಆ ಫೋಟೋ ಅಥವಾ ವಿಗ್ರಹ ಆದರೆ ತುಂಬ ಒಳ್ಳೆಯದು, ಓಕೆನಾ. ಸೊ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಬರೀ ರಾಯರ ವಿಗ್ರಹ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡಿ ನೀವು ವ್ರತ ಮಾಡೋದಕ್ಕೆ. ಅಕಸ್ಮಾತ್ ಇಲ್ಲ ಹೊಸದಾಗಿ ತಗೋಬೇಕು ಅನ್ನೋರು ಕಾಮಧೇನು ರಾಯರಿಂದ ಇರುತ್ತಲ್ಲ, ಸೊ ಆ ಥರ ವಿಗ್ರಹ ಅಥವಾ ಫೋಟೋನ ತಗೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ ಸ್ನಾನ ಮಾಡಿ ಅಂತ ಅಂದರೆ ಪ್ರತಿ ಗುರುವಾರ ನೀವು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ, ಓಕೆನಾ. ಅದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ. ಸೊ ದಿನ ತಲೆಗೆ ಸ್ನಾನ ಮಾಡಿ ಅಂತ ಹೇಳ್ತಿಲ್ಲ. ಪ್ರತಿ ಗುರುವಾರ ವ್ರತ ಮಾಡಬೇಕಾದ್ರೆ ನೀವು ತಲೆಗೇನೆ ಸ್ನಾನ ಮಾಡಬೇಕು. ಮೈಗೆ ಸ್ನಾನ ಮಾಡಿದ್ದೀನಿ ಏನಾಗಲ್ಲ ಬಿಡು ಆ ಥರ ಎಲ್ಲ ದಯವಿಟ್ಟು ಏನು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ತಲೆಗೇನೆ ಸ್ನಾನ ಮಾಡಿ ಪ್ರತಿ ಗುರುವಾರ ವ್ರತ ಮಾಡಬೇಕಾದ್ರೆ. ಆ್ಯಂಡ್ ವ್ರತ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ರಾಯರ ಪೂಜೆನ ಮಾಡೋದಕ್ಕೆ ಮುಂಚೆ ನಾವು ಇನ್ನೊಂದು ಪೂಜೆನ ಮಾಡಬೇಕಾಗುತ್ತೆ. ಅಂದರೆ ಪೂಜೆ ಅಂದರೆ ಏನೋ ದೊಡ್ಡ ಇದ್ರ ಥರ ಎಲ್ಲ ಮಾಡಬೇಕು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಸಿಂಪಲ್ ಏನಂದರೆ ಗಣಪತಿಯ ಪೂಜೆನ ಮಾಡಬೇಕು, ಓಕೆನಾ. ಸೊ ನಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಯಾವುದೇ ಒಂದು ಕಾರ್ಯಗಳಾಗಲಿ ಅಲ್ವಾ, ಸೊ ಫಸ್ಟು ಎಲ್ಲರೂ ಗಣಪತಿನ ಇಟ್ಟಿರ್ತಾರೆ. ಈಗ ಯಾವುದೊಂದು ಫಂಕ್ಷನ್ ಆದ್ರೂ, ಈಗ ಮದುವೆ ಆ ಥರ ಮುಂದೆ ಒಂದು ಗಣಪತಿ ಇರುತ್ತೆ, ಕಲ್ಯಾಣ ಮಂಟಪ ಎಂಟ್ರಿ ಕೊಡ್ಬೇಕಾದ್ರೆ ಆ ಥರ. ಮನೆಗಳಲ್ಲೂ ಕೂಡ ಅಥವಾ ಯಾವುದೇ ಬೇರೆ ಪ್ರೋಗ್ರಾಮಲ್ಲೂ ಕೂಡ ಗಣಪತಿಗೆ ಪೂಜೆ ಮಾಡ್ತಾರೆ. ಯಾಕೆ ಹೇಳಿ, ಯಾವುದೇ ತರಹದ ವಿಘ್ನ ಬರಬಾರ್ದು ಅಂತ, ಹೌದಾ. ಸೊ ಅದೇ ರೀತಿ ನಿಮ್ಮ ವ್ರತಕ್ಕೂ ಯಾವುದೇ ತರಹದ ವಿಘ್ನಗಳು ಬರಬಾರ್ದು ಅಂತ ಅಂದರೆ ನೀವು ಗಣಪತಿಯ ಪೂಜೆ ಮಾಡೋದು ಅತಿ ಮುಖ್ಯವಾಗಿದೆ, ಓಕೆನಾ. ಸೊ ಫಸ್ಟು ಗಣಪತಿಗೆ ಪೂಜೆ ಸಲ್ಲಿದ್ರೆ ತುಂಬ ಒಳ್ಳೆಯದು, ಓಕೆನಾ. ಯಾವುದೇ ತರಹದ ವಿಘ್ನಗಳು ಬರದಲೇ ಇರೋ ಥರ ನಿಮಗೆ ದೇವರು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ, ಓಕೆ. ಸೊ ಯಾವ ಥರ ಮಾಡಬೇಕಪ್ಪ ಈ ಗಣಪತಿಗೆ ನಾವು ಒಂದು ಪೂಜೆನ ಅಂದರೆ ಏನಿಲ್ಲ, ಸಿಂಪಲ್ಲು. ನೀವು ಗಣಪತಿ ಹತ್ರ ಬೇಡ್ಕೊಳ್ಳಿ ಅಷ್ಟೇ. ನಾನು ಈ ಥರ 7 ಗುರುವಾರ ರಾಯರ ವ್ರತನ ಮಾಡ್ತಾ ಇದ್ದೀನಿ ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ, ಓಕೆ. ಆ್ಯಂಡ್
ಆ 7 ಗುರುವಾರ ಕೂಡ ನನ್ನ ವ್ರತಕ್ಕೆ ಯಾವುದೇ ತರಹದ ಸಮಸ್ಯೆಗಳು ವಿಘ್ನಗಳು ಬರ್ದಲೇ ಇರೋ ಥರ ಕಾಪಾಡಿ ಅಂತ ಅಂದ್ಬಿಟ್ಟು ಗಣಪತಿ ಹತ್ರ ಒಂದು ಕೋರಿಕೆನ ನೀವು ಇಟ್ಕೋಬೇಕು. ಓಕೆ, ಒಂದು ಬೇಡ್ಕೋಬೇಕು ಅಷ್ಟೇ, ಆಯಿತಾ. ಆ್ಯಂಡ್ ಗಣಪತಿಗೆ ಪೂಜೆ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಕುಲದೇವರು ಮತ್ತು ಮನೆ ದೇವ್ರನ್ನ ಯಾವತ್ತೂ ಸಹ ನೆನೆಸ್ಕೊಳ್ದಲೇ ಇರಬೇಡಿ. ಓಕೆನಾ. ಗಣಪತಿ ಹತ್ರ ಪೂಜೆ ಆದಮೇಲೆ, ಇದನ್ನು ಬೇಡ್ಕೊಂಡಾದಮೇಲೆ ನೀವು ನಿಮ್ಮ ಕುಲದೇವರು ಅಥವಾ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಅವ್ರ ಹತ್ರನೂ ಕೂಡ ಒಂದು ಬೇಡಿಕೆನ ಇಡಿ. ಓಕೆನಾ. ಒಳ್ಳೇದು ಮಾಡಿ, ನನಗೆ ವ್ರತ ಮಾಡ್ತಿದ್ದೀನಿ, ಒಳ್ಳೇದು ಮಾಡು ದೇವರೇ, ಈ ಥರ ಒಂದು ನಿಮ್ಮ ಮನೆ ದೇವ್ರನ್ನ ಕೂಡ ನೆನೆಸ್ಕೊಳ್ಳಿಸಿ. ಯಾವುದೇ ತರಹದ ನಾವು ವ್ರತ ಮಾಡಿ ಏನೇ ಒಂದು ಕಾರ್ಯ ಮಾಡಲಿ, ಆಯಿತಾ. ಸೊ ಯಾವಾಗಲೂ ಮನೆ ದೇವ್ರುಗಳೇ, ಕುಲದೇವ್ರುಗಳೇ ಫಸ್ಟು ಮುಖ್ಯ ಆಗುತ್ತೆ, ಯಾಕೆ ಗೊತ್ತಾ. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ಮನೆಯ ಹಿರಿಯರು, ಈಗ ಡೆತ್ ಆಗಿರುತ್ತಲ್ಲ ಪಿತೃಗಳು, ಸೊ ಅವರು ಕೂಡ ತುಂಬ ಮುಖ್ಯವಾದ ರೋಲ್ನ ವಹಿಸ್ತಾರೆ. ಓಕೆನಾ. ಸೊ ಹಾಗಾಗಿ ಕುಲದೇವರು ಮತ್ತು ಮನೆ ದೇವರುಗಳನ್ನ ನೆನೆಸ್ಕೋಬೇಕು ನೀವು. ಸೊ ಆವಾಗ ಅವರುಗಳು ನಿಮ್ಮ ಆಸೆಗಳು ಈಡೇರೋ ಹಾಗೆ, ನಿಮ್ಮ ವ್ರತಕ್ಕೆ ಫಲ ಸಿಗುವ ಹಾಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಸೊ ಯಾವತ್ತಿಗೂ ಗಣಪತಿನ ಮರಿಬೇಡಿ, ಕುಲದೇವರು ಮತ್ತು ಮನೆ ದೇವ್ರನ್ನ ಯಾವತ್ತೂ ಮರಿಬೇಡಿ. ಓಕೆನಾ. ಏನೇ ಕಾರ್ಯ ಮಾಡಬೇಕಾದ್ರೂ ಅವ್ರನ್ನ ನೆನೆಸ್ಕೊಂಡು ಅವ್ರ ಹತ್ರ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಮುಂದುವರಿರಿ. ಓಕೆನಾ. ತುಂಬ ಒಳ್ಳೆಯದಾಗುತ್ತೆ. ಸೊ ರಾಯರ ಪೂಜೆ ಹೇಗೆ ಮಾಡೋದಂದರೆ, ಫಸ್ಟು ರಾಯರ ಫೋಟೋ ಅಥವಾ ವಿಗ್ರಹನ ನೀವು ಒರೆಸ್ಕೋಬೇಕು, ಆಯಿತಾ. ವಿಗ್ರಹನ ನೀವು ತೊಳಿಬೋದು. ಸೊ ಫೋಟೋನ ನೀವು ಒರೆಸ್ಕೋಬೇಕು ಫಸ್ಟ್ ಆಫ್ ಆಲ್. ಓಕೆ, ನೀವು ಸ್ನಾನ ಮಾಡ್ತೀರಾ, ದೇವ್ರ ಮನೆ ಕ್ಲೀನ್ ಮಾಡ್ತೀರಾ, ಮನೆ ಮೇಲೆ ರಂಗೋಲಿ ಬಿಡ್ತೀರಾ. ಸೊ ಈ ಫೋಟೋ ಅಥವಾ ವಿಗ್ರಹನ ಒರೆಸಿ ಅಲ್ಲಿ ಇಟ್ಕೋಬೋದು ನೀವು. ಓಕೆನಾ. ಸೊ ಅದಾದಮೇಲೆ ಗೆಜ್ಜೆ ವಸ್ತ್ರನ ನೀವು ಏರಿಸಬೇಕು ರಾಯರಿಗೆ. ಓಕೆನಾ. ಇದು ಮುಖ್ಯ. ಅಂದರೆ 16+2 ಅಂದರೆ 18 ಗೆಜ್ಜೆ ವಸ್ತ್ರನ ನೀವು ರಾಯರಿಗೆ ಇಡಬೇಕಾಗುತ್ತೆ. ಓಕೆನಾ. ಏರಿಸ್ಬೇಕಾಗುತ್ತೆ. ನೆಕ್ಸ್ಟು ಹೂ ಯಾವ್ದು ಇಡೋದಪ್ಪ, ಯಾವುದೇ ಭೇದ ಭಾವ ಇಲ್ಲ. ಓಕೆನಾ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಇಡ್ಬೋದು. ಮಲ್ಲಿಗೆ ಆಯಿತು, ಸೇವಂತಿಗೆ ಆಯಿತು, ಗುಲಾಬಿ ಆಯಿತು, ಐ ಮೀನ್ ಎನಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ತುಳಸಿ ಹಾರ ಅಥವಾ ತುಳಸಿನ 1-2 ತುಳಸಿ ಎಲೆಗಳು, ಹಾರ ಸಿಗಲಿಲ್ಲ ಅಂದರೆ, ಆಯಿತಾ, ಇಟ್ಬಿಟ್ಟು ರಾಯರ ಮುಂದೆ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿ. ಯಾಕೆ ಗೊತ್ತಾ, ರಾಯರಿಗೆ ತುಂಬ ಪ್ರಿಯವಾದದ್ದು ತುಳಸಿ ಅಂತ ಗೊತ್ತಿದೆ ಅಲ್ವಾ. ಸೊ ತುಳಸಿನ ಮರಿಬೇಡಿ. ಸೊ ತುಳಸಿನ ಆದಷ್ಟು ಪೂಜೆನಲ್ಲಿ ಬಳಸಿ. ಓಕೆ. ನೆಕ್ಸ್ಟು ಅದಾದಮೇಲೆ ಏನು ಮಾಡಬೇಕಂದ್ರೆ, ತುಪ್ಪದ ದೀಪ ಹಚ್ಚಬೇಕಾಗುತ್ತೆ. ಓಕೆನಾ. ದಿನ ನಿಮಗೆ ತುಪ್ಪದ ದೀಪ ಹಚ್ಚಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ವ್ರತ ಮಾಡಬೇಕಾದ್ರೆ ಗುರುವಾರ ತುಪ್ಪದ ದಿನ ಹಚ್ಚಿ, ಆಯಿತಾ. ರಾಯರಿಗೆ ತುಪ್ಪದ ದೀಪ ತುಂಬ ಒಳ್ಳೆಯದು, ರಾಯರಿಗೆ ತುಂಬ ಇಷ್ಟ ಕೂಡ ಆಗುತ್ತೆ, ತುಳಸಿ ಮತ್ತು ತುಪ್ಪದ ದೀಪ. ಓಕೆನಾ. ಸೊ ಇದೆಲ್ಲ ರೆಡಿ ಆದಮೇಲೆ ಇನ್ನು ನೈವೇದ್ಯ ಇಡಲೇಬೇಕಾಗುತ್ತಲ್ವ. ಸೊ ನಿಮ್ಮ ಕೈಯೆಲ್ಲ ಆದಷ್ಟು ಅನುಸಾರವಾಗಿ ನೀವು ಇಡ್ಬೋದು. ಕೆಲವೊಬ್ಬರಿಗೆ ಹಣ್ಣು ತಗೊಳ್ಳೋ ಶಕ್ತಿ ಇರುತ್ತೆ, ಹಣ್ಣುಗಳನ್ನ ಇಡಿ. ಕೆಲವೊಬ್ರು ಬೇಕರಿಯಿಂದ ಸ್ವೀಟ್ ತಂದಿಡೋ ಅಷ್ಟು ಶಕ್ತಿ ಇರುತ್ತೆ, ಇಡಿ. ಇನ್ನು ಕೆಲವರು ಮನೆಯಲ್ಲೇ ಹಾಲು ಇಡ್ತೀವಿ ಅಂತ ಅಂತಾರೆ, ಹಾಲು ಬೇಕಾದ್ರೂ ಇಡಿ, ಆಯಿತಾ. ಸೊ ಪಾಯಸ ಮಾಡಿಡೋರಿದ್ರೆ ಇಡ್ಬೋದು. ಸೊ ಪ್ರತಿ ಗುರುವಾರ ಒಂದೊಂದು ನೈವೇದ್ಯ, ಓಕೆನಾ, ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇದೆಲ್ಲನೂ ನೀವು ರೆಡಿ ಮಾಡ್ಕೋಬೇಕು ಪೂಜೆಗೆ. ಓಕೆ. ಸೊ ಇದೆಲ್ಲ ಆದಮೇಲೆ ದೀಪ ಹಚ್ಚಿ ಇದನ್ನೆಲ್ಲ ಇಟ್ಟು ಆದಮೇಲಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲು ನೀವು ಸಂಕಲ್ಪ ತಗೋಬೇಕಾಗುತ್ತೆ. ಏನು ಸಂಕಲ್ಪ ಅಂದರೆ ಯಾವ ಇಷ್ಟಾರ್ಥಕ್ಕೋಸ್ಕರ ನೀವು ಈ ವ್ರತನ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಸಂಕಲ್ಪ ತಗೋಬೇಕು ಫಸ್ಟು. ಯಾವ ಥರ ಅಂದರೆ, ಒಂದು ಕೈಯಲ್ಲಿ ನೀವು ಕೆಂಪು ಅಕ್ಷತೆಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡಿ. ಓಕೆನಾ. ಸೊ ನಾನು ಈ ರೀತಿ 7 ಗುರುವಾರ ವ್ರತನ ಆರಂಭಿಸ್ತಾ ಇದ್ದೀನಿ. ಸೊ ನನ್ನ ಇಷ್ಟಾರ್ಥಗಳು ವ್ರತ ಮುಗಿಯೋದೊಳಗೆ ನೆರವೇರಿಸ್ಕೊಡು ತಂದೆ ಅಂತ ಅಂದ್ಬಿಟ್ಟು ರಾಯರ ಹತ್ರ ನೀವು ಕೇಳ್ಕೋಬೇಕು, ಮನಸ್ಪೂರ್ವಕವಾಗಿ ಕೇಳ್ಕೋಬೇಕು. ಗೊತ್ತಾಯ್ತಾ. ಕೇಳ್ಕೊಂಡಾದ್ಮೇಲೆ ಆ ಅಕ್ಷತೆನ ರಾಯರ ಮೇಲೆ ಹಾಕಿ ಅಥವಾ ರಾಯರ ಮುಂದೆ ಇಡಿ. ಓಕೆನಾ. ಗೊತ್ತಾಗ್ತಿದೆಯಾ. ಸೊ ಇದಾದ್ಮೇಲಿಂದ ರಾಯರಿಗೆ ಪೂಜೆ ಮಾಡಿ ನೀವು. ಓಕೆನಾ. ಆಮೇಲೆ ಧೂಪಗಳನ್ನ ಹಾಕಿ, ಆಯಿತಾ. ಆ್ಯಂಡ್ ಇದಾದ್ಮೇಲಿಂದ ರಾಯರ ಮುಂದೆ ಕೂತು ರಾಯರ ಅಷ್ಟೋತ್ತರ ಹೇಳಿ. ಓಕೆ. ಆ್ಯಂಡ್ ರಾಯರ ಜಪ ಮಾಡಿ. ಅಕಸ್ಮಾತ್ ಅಷ್ಟೋತ್ತರ ಬರಲಿಲ್ಲ, ಹೇಳೋಕ್ಕಾಗಲಿಲ್ಲ ಅಂದರೆ 108 ಸತಿ ನೀವು ಜಪಗಳನ್ನ ಮಾಡ್ಬೋದು. ಸೊ ಯಾವ ಥರ ಹೇಳ್ಬೋದು ಅಂದರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸತಿ ದಯವಿಟ್ಟು ಹೇಳಿ ದೇವ್ರ ಮುಂದೆ. ಓಕೆನಾ. ಸೊ ಇದಾದಮೇಲೆ ಮತ್ತೆ ರಾಯರಿಗೆ ಅಕ್ಷತೆ ಹಾಕಿ ನಮಸ್ಕರಿಸ್ಕೊಳ್ಳಿ. ಓಕೆ. ರಾಯರನ್ನ ನಮಸ್ಕಾರ ಮಾಡಿಬಿಟ್ಟು ನಿಂತ ಜಾಗದಲ್ಲಿ ನೀವು ಪ್ರದಕ್ಷಿಣೆ ಹಾಕಬೇಕು. ಓಕೆ.
ಯೂಶ್ವಲಿ 48 ಸಲ ಹಾಕಬೇಕು ಅಂತಾರೆ. ಬಟ್ 5 ಸತಿ ನೀವು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು ನಿಂತ ಜಾಗದಲ್ಲೇ ಪ್ರದಕ್ಷಿಣೆ ಹಾಕಬೇಕು ರಾಯರಿಗೆ. ಓಕೆ. ಸೊ ಆ್ಯಂಡ್ ನಿಮಗೆ ರಾಯರ ಮಠ ಹತ್ತಿರದಲ್ಲೇ ಇದ್ದರೆ ವ್ರತ ಮಾಡಿದ ದಿನ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡೀರಿ. ಅದು ಇನ್ನೂ ಶ್ರೇಷ್ಠವಾದದ್ದು, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಓಕೆನಾ. ಆ್ಯಂಡ್ ಇವಾಗೆಲ್ಲ ಏನು ಹೇಳಿದೆ ಅದನ್ನ ಈಗ ಒಂದು ಗುರುವಾರ ಮಾಡಿದ್ರಿ, ರಾಯರಿಗೆ ಏನೋ ಫೋಟೋ ಇಟ್ಟು ಪೂಜೆ ಮಾಡಿದ್ರಿ, ಹೂವು ಎಲ್ಲ ಮಾಡಿಸಿದ್ರಿ, ಆಯಿತಾ, ಅದು ವಸ್ತ್ರನೆಲ್ಲ ಏರ್ಸಿದ್ರಿ, ಆಯಿತು ಬಿಡು ನೆಕ್ಸ್ಟ್ ಗುರುವಾರ ಹಂಗೆ ಕಂಟಿನ್ಯೂ ಮಾಡೋಣ ಅನ್ಬೇಡಿ. ಪ್ರತಿ ಗುರುವಾರ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಫೋಟೋನೆಲ್ಲ ಒರೆಸಿ ಅದನ್ನೆಲ್ಲ ತೆಗೆದು ಹೂವು ಎಲ್ಲನೂ ಹೊಸದಾಗಿ ಮತ್ತೆ ನೀವು ಹೂವು ವಸ್ತ್ರ ಏರ್ಸೋದಾಗಲಿ ತುಪ್ಪದ ದೀಪ ಹಚ್ಚೋದಾಗಲಿ ಎಲ್ಲನೂ ನೀವು ಮಾಡಬೇಕು, ಎಲ್ಲನೂ ಕ್ಲೀನ್ ಮಾಡಿಕೊಂಡು. ಓಕೆನಾ. ಆ್ಯಂಡ್ ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡೋದನ್ನ ಕೂಡ ನೀವು ಮರಿಲೇಬಾರ್ದು. ಓಕೆನಾ. ಕೆಲವೊಬ್ರು ಕೇಳ್ತೀರಾ ಪೀರಿಯಡ್ಸ್ ಆದಾಗ ಏನು ಮಾಡ್ಬೋದು ಅಂದ್ಬಿಟ್ಟು. ಏನು ಯೋಚನೆ ಮಾಡಬೇಕಾಗಿಲ್ಲ. 5 ದಿನ ಬಿಟ್ಬಿಟ್ಟು ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ. ಈಗ ಒಂದು ಗುರುವಾರ ಮಾಡ್ತೀರಾ, ನೆಕ್ಸ್ಟ್ ಗುರುವಾರದಷ್ಟರಲ್ಲಿ ನಿಮಗೆ ಪೀರಿಯಡ್ಸ್ ಆಯಿತು ಅಂತಂದರೆ ಪೀರಿಯಡ್ಸ್ ಮುಗಿಯೋವರೆಗೂ ಸ್ಟಾಪ್ ಮಾಡಿರಿ. ಅದಾದಮೇಲೆ ನೆಕ್ಸ್ಟ್ ಗುರುವಾರ ಯಾವ್ದು ಬರುತ್ತೆ ಮತ್ತೆ ಅವಾಗ ಕಂಟಿನ್ಯೂ ಮಾಡಿ. ಓಕೆನಾ. ಸೊ ಒಂದು ಸತಿ ಮಾಡಿರ್ತೀರ ಗುರುವಾರ, ನೆಕ್ಸ್ಟ್ ಪೀರಿಯಡ್ಸ್ ಬಂತು ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ಗುರುವಾರ ಮಾಡಿ. ಅಂದರೆ ಒಂದು ಸತಿ ಆಗಿರುತ್ತಲ್ಲ, ಸೊ ಇನ್ನು 6 ಗುರುವಾರ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೇ ಸೂತಕಗಳಿದ್ರೂ ಕೂಡ ಆ ಟೈಮಲ್ಲಿ ಬಿಟ್ಬಿಡಿ. ಅದಾದ್ಮೇಲಿಂದ ಮತ್ತೆ ಸ್ಟಾರ್ಟ್ ಮಾಡಿ. ಅಂದರೆ ಅದು ಮೊದಲಿಂದ ಅಂತ ಏನಲ್ಲ. ಈಗ 1 ಸತಿ ಅಥವಾ 2 ಸತಿ ಮಾಡಿದ್ದೀರಾ ಅಂದರೆ ನೆಕ್ಸ್ಟು ಸೂತಕ ಅಥವಾ ಪೀರಿಯಡ್ಸ್ ಮುಗಿದ್ಮೇಲೆ ಮಾಡಿದ್ರೆ 2 ಸತಿ ಅಂದರೆ 7 ಸತಿಯಲ್ಲಿ ಸೊ ಇನ್ನು 5 ಸತಿ ಮಾಡಬೇಕಾಗಿರುತ್ತೆ. ಸೊ ಆ ಥರ ಇನ್ನು 5 ಸತಿ ಕಂಪ್ಲೀಟ್ ಮಾಡೋದು. ಸೊ ಈ ಥರ ಮಾಡಿ. ಓಕೆನಾ. ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನಾನ್ ವೆಜ್ ತಿನ್ನಬೇಡಿ. ಅಂದರೆ ಗುರುವಾರ ವ್ರತ ಮಾಡ್ತಿರಲ್ಲ, ಅಟ್ಲೀಸ್ಟ್ ಗುರುವಾರ ನಾನ್ ವೆಜ್ ತಿನ್ನಬೇಡಿ. ವ್ರತ ಆಗೋಕ್ಕೂ ಮುಂಚೆ ಆಗಲಿ ಅಥವಾ ಆದಮೇಲೆ ಆಗಲಿ ತಿನ್ನಲೇಬೇಡಿ. ಮಿಕ್ಕಿದ್ದ ದಿನಗಳಲ್ಲಿ ವಾರಗಳಲ್ಲಿ ನೀವು ತಿನ್ಕೊಳ್ಳಿ. ಓಕೆನಾ. ತಿನ್ಕೊಳ್ಳಿ. ಬಟ್ ಗುರುವಾರದ್ದು ತಿನ್ನಬೇಡಿ. ಓಕೆ. ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಆಯಿತು. ಸೊ ಈ ವ್ರತ ಮಾಡಿರೋರು ಎಷ್ಟೋ ಒಂದು ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಒಳ್ಳೇದು ಆಗುತ್ತೆ. ಓಕೆನಾ. ಯಾಕಂದರೆ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆಗುತ್ತೆ ಅಂದರೆ ಆಗುತ್ತೆ, ನೀವು ಆಗಲ್ಲ ಅಂತ ಅಂದರೆ ಯಾವುದೂ ಆಗಲ್ಲ ಅಲ್ವಾ. ಸೊ ಪ್ರತಿಯೊಂದು ನಮ್ಮ ಮನಸ್ಸಿನ ಮೇಲೆ ನಿಂತಿದೆ. ಗೊತ್ತಾಗ್ತಿದೆಯಾ. ಸೊ ನೀವು ಈ ವ್ರತನ ಕಷ್ಟಪಟ್ಕೊಂಡು ಹಿಂಸೆ ಪಟ್ಕೊಂಡು ಮಾಡೋದ್ರಿಂದ ಯಾವುದೇ ಫಲ ಸಿಗಲ್ಲ. ಏನು 7 ಗುರುವಾರ ಅಲ್ವಾ, ಓಕೆ ಮಾಡಿಬಿಡೋಣ, ಸುಮ್ಮನೆ ಹೆಂಗೆ ಬೇಕಂಗೆ ಮಾಡಿಬಿಟ್ಟು ಮುಗಿಸ್ಬಿಡೋಣಪ್ಪ ಅನ್ನೋದು, ಅಥವಾ ವ್ರತ ಮಾಡಿದ್ದೀನಿ ನಾನ್ ವೆಜ್ ತಿನ್ನೋದು, ಈ ಥರ ಏನೇ ಒಂದು ಇದು ಮಾಡಬಾರ್ದು ನೀವು. ಓಕೆನಾ. ಮಡಿಯಿಂದ ಮಾಡಬೇಕು. ಆ್ಯಂಡ್ ಮನಸ್ಸಿನಲ್ಲಿ ಕೂಡ ಮಡಿ ಇರಬೇಕು. ಬರೀ ದೇಹದ ಮಡಿ ಒಂದೇ ಅಲ್ಲ, ಮನಸ್ಸಿನಲ್ಲೂ ಕೆಟ್ಟ ಯೋಚನೆ, ಆಯಿತಾ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದ್ರ ಬಗ್ಗೆ ಆಲೋಚನೆಗಳು, ಸೊ ಇನ್ನೇನೇ ಆಯಿತು. ಸೊ ಮನಸ್ಸನ್ನು ಕೂಡ ಮಡಿಯಾಗಿ ಇಟ್ಕೊಳ್ಳಿ. ಓಕೆ. ಆ್ಯಂಡ್ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರಲ್ಲಿ ಬೇಡ್ಕೊಳ್ಳಿ, ದೇವರನ್ನ ಪ್ರಾರ್ಥಿಸಿ. ಸೊ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಆಯಿತಾ. ಗೊತ್ತಾಗ್ತಿದೆಯಾ. ಸೊ ಯಾವುದು ಕಷ್ಟ ಅಲ್ಲ ನಿಮ್ಮ ಕಷ್ಟದ ಮುಂದೆ, ರೈಟ್. ಸೊ ನಿಮಗೆ ಪರಿಹಾರ ಸಿಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ. ಸೊ ರಾಯರನ್ನ ಎಷ್ಟೋ ಜನಗಳು ನಂಬಿದ್ದಾರೆ, ಎಷ್ಟೋ ಜನಗಳಿಗೆ ಏನೇನೋ ಪವಾಡಗಳು ನಡೆದಿದ್ದಾವೆ. ಹೌದಾ. ಸೊ ಎಲ್ಲರೂ ಈ ವ್ರತನ ಮಾಡಿ, ಆಯಿತಾ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಲೈಕ್ ಕೂಡ ಮಾಡಿ. ಇದನ್ನು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಇನ್ನೂ ತುಂಬ ವಿಡಿಯೋಗಳಿದೆ. ಲೈಫ್ ಅಡ್ವೈಸಸ್ ಬಗ್ಗೆ ಆಯಿತು, ಮೋಟಿವೇಶನ್ ಬಗ್ಗೆ ಆಯಿತು, ತುಂಬ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ಎಲ್ರಿಗೂ ಅನುಕೂಲ ಆಗುತ್ತೆ. ಓಕೆನಾ. ಆ್ಯಂಡ್ ತುಂಬ ಜನ ಕ್ವಶನ್ ಕೇಳ್ತಿದ್ದೀರಾ, ಈ ಥರ ಹೇಗಿರೋದು, ಆ ಥರ ಹೇಗಿರೋದು, ಮೆಡಿಟೇಷನ್ ಹೇಗೆ ಮಾಡೋದು, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಹೇಗೆ ಮೇಡಮ್, ಹೇಗೆ ನಾವು ಮೈಂಡ್ನ ಕರೆಕ್ಟಾಗಿ ಇಟ್ಕೊಳ್ಳೋದು, ಕಷ್ಟ ಬಂದಿದೆ, ತಪ್ಪು ಮಾಡಿದ್ದೆ ಹಿಂದೆ, ಇವಾಗ ಪಶ್ಚಾತ್ತಾಪ ಆಗ್ತಿದೆ, ಹೇಗೆ ಅದರಿಂದ ಹೊರಗೆ ಬರೋದು, ತುಂಬ ಜನ ತುಂಬ ಕ್ವಶನ್ ಕೇಳ್ತಿದ್ದೀರಾ. ಸೊ ನಾನು ಪ್ರತಿಯೊಂದಕ್ಕೂ ರೈಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಆದಷ್ಟು ಲೈವಲ್ಲಿ ನಾನು ಉತ್ತರಗಳನ್ನ ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ. ರಾತ್ರಿ 9:45 PM ಅಂದರೆ ರಾತ್ರಿ 9:45 ನಾನು ಪ್ರತಿದಿನ ಯೂಟ್ಯೂಬ್ ಲೈವ್ ಬರ್ತಿದ್ದೀನಿ. ನೀವು ನನ್ನ ಚಾನಲಿಗೆ ಬಂದು ನನ್ನ ಪ್ರೊಫೈಲ್ ಫೋಟೋ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಲೈವ್ ಅಂತ ತೋರಿಸ್ತಿರೋದು ಮೊದಲೇ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಓಕೆನಾ. ಆ್ಯಂಡ್ ಲೈವ್ನ ಕೆಲವೊಬ್ರು ಜಾಯಿನ್ ಆಗೋಕ್ಕಾಗಲ್ಲ, ಆ ವಿಡಿಯೋನ ನೀವು ನೋಡ್ಬೋದು ಕೂಡ ಲೈವ್ ಸೆಕ್ಷನಲ್ಲಿ ನನ್ನ ಚಾನಲಲ್ಲಿ. ಅದ್ರ ಜೊತೆಗೆ ನಾನು ಪ್ಲಾನ್ ಮಾಡ್ತಿದ್ದೀನಿ, ನಾನು ಲೈವಲ್ಲಿ ಏನು ಹೇಳಿರ್ತೀನಿ ಅದೇ ಟಾಪಿಕ್ ಬಗ್ಗೆ ಒಂದು 10-15 ನಿಮಿಷದ ವಿಡಿಯೋ ಕೂಡ ಮಾಡಿ ನಾನು ಅಪ್ಲೋಡ್ ಮಾಡೋಣ ನನ್ನ ಚಾನಲ್ಗೆ ಅಂತ. ಬಿಕಾಸ್ ಎಷ್ಟು ವರ್ಷ ಆದರೂ ಕೂಡ ನಿಮ್ಗೆ ಈ ವಿಡಿಯೋ
ಅವೈಲಬಲ್ ಇರುತ್ತೆ ನೋಡೋದಕ್ಕೆ, ಬಿಕಾಸ್ ತಮ್ಲೈನೆಲ್ಲ ಹಾಕಿ ನೀಟಾಗಿ ನಾವು ಮಾಡಿರ್ತೀವಿ ಆಯಿತಾ ವೀಡಿಯೋಗಳನ್ನ. ಲೈವಲ್ಲಾದರೆ ಟೈಟಲ್ ಮಾತ್ರ ಹಾಕಿರ್ತೀವಿ, ನಿಮಗೆ ಕಷ್ಟ ಆಗ್ಬೋದು ಅದನ್ನು ಹುಡ್ಕೋದಕ್ಕೆ ಅಥವಾ ಅದು ಸಿಗೋದಕ್ಕೆ, ಬಟ್ ತಮ್ನೇಲ್ನ ಹಾಕಿದಾಗ ನಿಮಗೆ ಈಸಿಯಾಗಿ ಸಿಗುತ್ತೆ, ಓಕೆನಾ. ಸೊ ಹಾಗಾಗಿ ಅದು ಕೂಡ ಮಾಡ್ತೀನಿ ನಾನು ನೆಕ್ಸ್ಟು. ಸೊ ಆದಷ್ಟು ಜನ ಜಾಯಿನ್ ಆಗಿ, ತುಂಬ ಜನ ಜಾಯಿನ್ ಆಗ್ತಿದ್ದೀರಾ ಮೊದಲಿಗಿಂತ ಇವಾಗ, ತುಂಬ ಜನ ಕ್ವಶನ್ಗಳನ್ನು ಕೇಳ್ತಿದ್ದೀರಾ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಒಳ್ಳೇದಾಗಲಿ, ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.